ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಈ ರಾಜ್ಯ ಈ ದೇಶ ಕಂಡ ಅಹಿಂದಾದ ಪರಮೋಚ್ಚ ನಾಯಕ ಯಾರಾದರೂ ಇದೆ ಅದು ಸಿದ್ದರಾಮಯ್ಯನವರು. ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ಕ್ವಶನಬಲ್ ಲೀಡರ್ ಸಿದ್ದರಾಮಯ್ಯನವರು. ಅವರು ಕಳಂಕ ತರೋ ಪ್ರಯತ್ನ ಪಡ್ತಿದ್ದಾರೆ ಸರ್. ಅವರು 16 ಬಡ್ಜೆಟ್ ಮಂಡಿಸಿದ್ದಾರೆ. ಅವರು ನೋಡಿ ಇವತ್ತಿಗೂ ಅವ್ರ ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಯಾವುದಕ್ಕೂ ಆಸೆ ಪಟ್ಟವರಲ್ಲ ಪಾಪ. ಅವ್ರದ್ದೇನೋ ಫ್ಯಾಮ್ಲಿ ಇದರಲ್ಲಿ ತಂದರೆ ಅದನ್ನು ಈಡಿಗೆ ತೊಗೊಂಬರ್ತಾರೆ. ವಿಜೇಂದ್ರ ಅವ್ರ ಅಕ್ರಮ ಆಸ್ತಿನ ಯಾಕೆ ಈಡಿಗೆ ಕೊಡಬಾರ್ದು? ಕೊಡೋ ಧೈರ್ಯ ಇದೆಯಾ ಬಿ ಜೆ ಪಿಯವ್ರಿಗೆ? ಹೋಗಲಿ, ಬಿ ಜೆ ಪಿಯಲ್ಲಿ ಇದ್ದಾರಲ್ಲ ಎಲ್ಲ MLAಗಳು, ಅವ್ರ ಅಕ್ರಮ ಆಸ್ತಿಗಳ ಬಗ್ಗೆ ಇಡಿ ಕೊಡೋ ತನಿಖೆ ಇದೆಯಾ? ಏನಾದರೂ ಮಾತಾಡಿದ್ರೆ IT ED ಅಂತ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನು ಏನೂ ಮಾಡೋಕ್ಕಾಗಲ್ಲ. IT EDನ ಬಿಟ್ಟು ಟೆಂಪ್ರರಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಬೋದು. ಬಿ ಜೆ ಪಿಯವರೇ ಒಂದು ನೆನಪಿಟ್ಕೊಳ್ಳಿ, 29ಗೆ ಇಂಡಿ ಕೂಟ ಇಂಡಿಯಾ ಸೆಂಟ್ರಲಲ್ಲಿ ಕೂತ್ಕೊಳ್ಳುತ್ತೆ. ಅವತ್ತು ನಮಗೂ ಗೊತ್ತು IT ED ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಆವತ್ತು ಅವ್ರು ಕಾಮೆಂಟ್ ಮಾಡಬಾರ್ದು ನಮ್ಮನ್ನು. ಇವತ್ತು ಇಲ್ಲ IT ED ಇಂಡಿಪೆಂಡೆಂಟ್ ಸಂಸ್ಥೆಗಳು ಅಂತ ನಮ್ಮ ವಿಜೇಂದ್ರ ಅವರು ಮಾತಾಡ್ತಾರೆ, R ಅಶೋಕ್ ಅವರು ಮಾತಾಡ್ತಾರೆ. ನೋಡಿ, ಅವ್ರಿಗೆ JDSನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾನೇನು ಹೇಳಿದೆ? ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಈ ರಾಜ್ಯ ಈ ದೇಶ ಕಂಡ ಅಹಿಂದಾದ ಪರಮೋಚ್ಚ ನಾಯಕ ಯಾರಾದರೂ ಇದೆ ಅದು ಸಿದ್ದರಾಮಯ್ಯನವರು. ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ಕ್ವಶನಬಲ್ ಲೀಡರ್ ಸಿದ್ದರಾಮಯ್ಯನವರು. ಅವರು ಕಳಂಕ ತರೋ ಪ್ರಯತ್ನ ಪಡ್ತಿದ್ದಾರೆ ಸರ್. ಅವರು 16 ಬಡ್ಜೆಟ್ ಮಂಡಿಸಿದ್ದಾರೆ. ಅವರು ನೋಡಿ ಇವತ್ತಿಗೂ ಅವ್ರ ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಯಾವುದಕ್ಕೂ ಆಸೆ ಪಟ್ಟವರಲ್ಲ ಪಾಪ. ಅವ್ರದ್ದೇನೋ ಫ್ಯಾಮ್ಲಿ ಇದರಲ್ಲಿ ತಂದರೆ ಅದನ್ನು ಈಡಿಗೆ ತೊಗೊಂಬರ್ತಾರೆ. ವಿಜೇಂದ್ರ ಅವ್ರ ಅಕ್ರಮ ಆಸ್ತಿನ ಯಾಕೆ ಈಡಿಗೆ ಕೊಡಬಾರ್ದು? ಕೊಡೋ ಧೈರ್ಯ ಇದೆಯಾ ಬಿ ಜೆ ಪಿಯವ್ರಿಗೆ? ಹೋಗಲಿ, ಬಿ ಜೆ ಪಿಯಲ್ಲಿ ಇದ್ದಾರಲ್ಲ ಎಲ್ಲ MLAಗಳು, ಅವ್ರ ಅಕ್ರಮ ಆಸ್ತಿಗಳ ಬಗ್ಗೆ ಇಡಿ ಕೊಡೋ ತನಿಖೆ ಇದೆಯಾ? ಏನಾದರೂ ಮಾತಾಡಿದ್ರೆ IT ED ಅಂತ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನು ಏನೂ ಮಾಡೋಕ್ಕಾಗಲ್ಲ. IT EDನ ಬಿಟ್ಟು ಟೆಂಪ್ರರಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಬೋದು. ಬಿ ಜೆ ಪಿಯವರೇ ಒಂದು ನೆನಪಿಟ್ಕೊಳ್ಳಿ, 29ಗೆ ಇಂಡಿ ಕೂಟ ಇಂಡಿಯಾ ಸೆಂಟ್ರಲಲ್ಲಿ ಕೂತ್ಕೊಳ್ಳುತ್ತೆ. ಅವತ್ತು ನಮಗೂ ಗೊತ್ತು IT ED ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಆವತ್ತು ಅವ್ರು ಕಾಮೆಂಟ್ ಮಾಡಬಾರ್ದು ನಮ್ಮನ್ನು. ಇವತ್ತು ಇಲ್ಲ IT ED ಇಂಡಿಪೆಂಡೆಂಟ್ ಸಂಸ್ಥೆಗಳು ಅಂತ ನಮ್ಮ ವಿಜೇಂದ್ರ ಅವರು ಮಾತಾಡ್ತಾರೆ, R ಅಶೋಕ್ ಅವರು ಮಾತಾಡ್ತಾರೆ. ನೋಡಿ, ಅವ್ರಿಗೆ JDSನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾನೇನು ಹೇಳಿದೆ?